ವೀಕ್ಷಕರೇ, ಗಂಡ ಹೆಂಡತಿ ನಡುವೆ ಏನಾದರೂ ಕಲಹಗಳು ಜಾಸ್ತಿ ಆಗ್ತಾ ಇದ್ರೆ, ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ, ಅಥವಾ ಗಂಡ ಏನಾದರೂ ಪರಸ್ತ್ರೀ ಸಹವಾಸ ಅಥವಾ ಸ್ತ್ರೀ ಹೆಂಡತಿ ಏನಾದರೂ ಪರಪುರುಷನ ಸಹವಾಸದಲ್ಲಿ ಏನಾದರೂ ಇದ್ರೆ ಮನೆಯಲ್ಲಿ ಸದಾ ಕಿರಿಕಿರಿಗಳಾಗ್ತಾ ಇದೆ ಅಂದ್ರೆ ವೀಕ್ಷಕರೇ ನೋಡಿ, ಈ ತಂತ್ರವನ್ನ ಮಾಡಿ 2 ವೀಳ್ಯದ ಎಲೆಯನ್ನು ತೆಗೆದುಕೊಳ್ಳಿ. ಅದರ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಹೆಂಡತಿಯ ಹೆಸರು ಇನ್ನೊಂದು ವೀಳ್ಯದ ಎಲೆ ಮೇಲೆ ಬರ್ಕೊಳ್ಳಿ ವೀಕ್ಷಕರೇ. ಬರೆದಾದ ನಂತರ ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನ ಬರ್ಕೊಳ್ಳಿ. ಅದಾದ ನಂತರ ಆ ವೀಳ್ಯದೆಲೆ ಮೇಲೆ ಒಂದ್ ಸ್ವಲ್ಪ ಗಂಧವನ್ನು ಹಚ್ಚಿ ಸ್ವಲ್ಪ ಕುಂಕುಮವನ್ನ ಹಾಕಿ. ಆಯ್ತಾ? ಈ 2 ವೀಳ್ಯದೆಲೆ ಮೇಲೆ ಈ ರೀತಿ ಮಾಡ್ಕೊಂಡು ವೀಕ್ಷಕರೇ ನೀವು ಸ್ವಲ್ಪ ಉಪ್ಪನ್ನ ಹಾಕಿ, ಕಲ್ಲುಪ್ಪನ್ನ ಹಾಕೊಳ್ಳಿ ವೀಕ್ಷಕರೇ. ಕಲ್ಲುಪ್ಪನ್ನ ಹಾಕೊಂಡು ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅದ್ರ ಮೇಲ್ಭಾಗದಲ್ಲಿ ಒಂದ್ ಸ್ವಲ್ಪ ಕರಿ ಎಳ್ಳನ್ನ ಹಾಕಿ. ಆಯ್ತಾ? ನೋಡಿ, ಈ ರೀತಿಯಾಗಿ ಕರಿ ಎಳ್ಳನ್ನ ಹಾಕೊಳ್ಳಿ. ಈ ಕರಿ ಎಳ್ಳನ್ನ ಹಾಕೊಂಡು ವೀಕ್ಷಕರೇ ಕರಿ ಎಳ್ಳನ್ನ ಹಾಕೊಳ್ಳಿ. ಈ ರೀತಿ ಕರಿ ಎಳ್ಳನ್ನ ಹಾಕೊಂಡು 2 ಲಿಂಬೆ ಹಣ್ಣು ತಗೊಳ್ಳಿ. 1 ಲಿಂಬೆ ಹಣ್ಣು ತೆಗೆದುಕೊಂಡು